ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸುತ್ತಿದ್ದಾರೆ. ಈಗಾಗಲೇ ಪಟ್ಟಣಗೆರೆ ಶೆಡ್, ಚಿತ್ರದುರ್ಗ ಸೇರಿದಂತೆ ಹಲವು ಕಡೆಗಳಲ್ಲಿ ಸ್ಪಾಟ್ ಮಹಜರನ್ನ ನಡೆಸಿದಂತಹ ಪೊಲೀಸರು ಈಗ ಮೈಸೂರಿಗೆ ದರ್ಶನ್ ಅವರನ್ನ ಕರೆದುಕೊಂಡು ಹೋಗಿ ಅಲ್ಲಿ ಸ್ಪಾಟ್ ಮಹಜರನ್ನ ಮಾಡಲಿಕ್ಕೆ ನಿರ್ಧರಿಸಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಇಂದು ಮೈಸೂರಿನಲ್ಲಿ ನಟ ದರ್ಶನ್ ಮಹಜರು. ದರ್ಶನ್ ತಂಗಿದ್ದ ಹೋಟೆಲ್ನಲ್ಲಿ ಪರಿಶೀಲನೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ರ ಪೊಲೀಸ್ ಕಸ್ಟಡಿ ಅಂತ್ಯ ಆಗೋದಕ್ಕೆ ಇನ್ನೆರಡು ದಿನ ಬಾಕಿ ಇದೆ. ಬೆಂಗಳೂರಿನಲ್ಲಿ ಸ್ಥಳ ಮಹಜರ್ಗಳ ಪ್ರಕ್ರಿಯೆ ಬಹುತೇಕ ಪೂರ್ಣಗೊಂಡಿದ್ದು, ಮೈಸೂರಿನ ಸ್ಥಳ ಮಹಜರ್ ಮಾತ್ರ ಬಾಕಿ ಇದೆ. ಹೀಗಾಗಿ ಇವತ್ತು ದರ್ಶನ್ರನ್ನ ಬಹುತೇಕ ಮೈಸೂರಿಗೆ ಪೊಲೀಸರು ಕರ್ಕೊಂಡು ಬರುವುದು ಖಚಿತ ಅಂತ ಹೇಳಲಾಗ್ತಾ ಇದೆ. ಕೊಲೆ ನಡೆದಂತಹ ದಿನದ ರಾತ್ರಿನೇ ದರ್ಶನ್ ಘಟನಾ ಸ್ಥಳದಿಂದ ನೇರವಾಗಿ ಮೈಸೂರಿಗೆ ಬಂದಿದ್ರು. ಮೈಸೂರಿನ ಯಾರ್ಡಿಸನ್ ಬ್ಲೂ ಹೋಟೆಲ್ನಲ್ಲಿ ತಮಗಾಗಿ ಡೆವಿಲ್ ಸಿನಿಮಾ ಯೂನಿಟ್ ನವರು ಬುಕ್ ಮಾಡಿದಂತಹ ರೂಮ್ ನಲ್ಲಿ ಉಳ್ಕೊಂಡಿದ್ರು. ಇನ್ನು ದರ್ಶನ್ ಬಂಧನದ ನಡುವೆ ಪೊಲೀಸರು ಹೋಟೆಲ್ನವರಿಗೆ ದರ್ಶನ್ ಉಳ್ಕೊಂಡಿದ್ದಂತಹ ರೂಮ್ ಅನ್ನ ಯಾರಿಗೂ ನೀಡದಂತೆ ಸೂಚನೆಯನ್ನ ಕೊಟ್ಟಿದ್ರು. ಇನ್ನು ಪ್ರಕರಣದ ಸಾಕ್ಷಿ ಸಂಗ್ರಹ ಭಾಗವಾಗಿ ಇವತ್ತು ಪೊಲೀಸರು ಆರೋಪಿ ದರ್ಶನ್ ನನ್ನ ಹೋಟೆಲ್ಗೆ ಕರೆ ತಂದು ರೂಮ್ನಲ್ಲಿನ ವಸ್ತುಗಳು, ದರ್ಶನ್ ಬಟ್ಟೆಗಳು ಎಲ್ಲವನ್ನ ಕೂಡ ಪರಿಶೀಲಿಸಲಿದ್ದಾರೆ. ಇನ್ನು ದರ್ಶನ್ ಬೆಂಗಳೂರಿನಿಂದ ಮೈಸೂರಿಗೆ ಬಂದಿದ್ದಂತಹ 3 ಕೋಟಿ ರೂಪಾಯಿ ಮೌಲ್ಯದ ಕಾರನ್ನ ಕೂಡ ಪೊಲೀಸರು ಜಪ್ತಿ ಮಾಡುವ ಸಾಧ್ಯತೆ ಇದೆ. ಅಲ್ಲದೆ ರೂಮ್ನಿಂದ ದರ್ಶನ್ ಅವತ್ತು ಬೆಳಿಗ್ಗೆ ಕುವೆಂಪು ನಗರದಲ್ಲಿನ ಗೋಲ್ಡನ್ ಜಿಮ್ಗೂ ಕೂಡ ಹೋಗಿದ್ರು. ಅಲ್ಲಿಯೂ ಕೂಡ ಪೊಲೀಸರು ದರ್ಶನ್ ಅನ್ನ ಕರ್ಕೊಂಡು ಹೋಗುವ ಸಾಧ್ಯತೆ ಇದೆ. ಇನ್ನು ತನಿಖೆಯ ಆಯಾಮದಲ್ಲಿ ಪ್ರತಿ ಮಹಜರ್ ಕೂಡ ಮಹತ್ವ ಪಡ್ಕೊಳ್ಳುತ್ತೆ. ಇವತ್ತು ಮೈಸೂರಿನಲ್ಲಿ ನಡೆಯುವಂತಹ ಮಹಜರ್ನಲ್ಲಿ ಇನ್ನೆಂತ ಸಾಕ್ಷಿ ಸಿಗಬಹುದು ಅನ್ನೋ ಕುತೂಹಲ ಕೂಡ ಸಹಜವಾಗಿಯೇ ಇದೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.